ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಇಂಪಾರ್ಟೆಂಟ್ ಸುತ್ತೋಲೆ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ಶನಿವಾರ ಮತ್ತು ಭಾನುವಾರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ ಅಲ್ವಾ, HK ಮತ್ತು non-HK ಅಪ್ಲೈ ಮಾಡಿದ್ರು ಬೇರೆ ಬೇರೆ ಸೆಂಟ್ರ್ಗಳ ಬಿಟ್ಟಿದ್ದಾರೆ. ಬಟ್ ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ಹೋಗೋಕ್ಕೆ ತುಂಬ ಟೈಮ್ ಹೋಗುತ್ತೆ, ದೂರ ಆಗೋದಂತಂದು ಇವಾಗ ಆ ಡೇಟ್ ಒಳಗೆ ಟೈಮಿಂಗ್ ಕೂಡ ಚೇಂಜ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಯಾವ ಟೈಮಿಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಈಗ 2:30 ಎಕ್ಸಾಮ್ ಇತ್ತಲ್ವ, ಅದನ್ನ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ 4 ಗಂಟೆಯಿಂದ 5:30 ಮಟ್ಟ ಎಕ್ಸಾಮ್ ಬರೀಬೇಕಂತ ಅದ್ರ ಬಗ್ಗೆ ಸುತ್ತೋಲೆ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಈಗ ನೀವು ನೋಡ್ತಿರ್ಬೋದು, ಅಫಿಷಿಯಲ್ ಆಗಿ ಏನಪ್ಪ ಸುತ್ತೋಲೆ ಬಿಡುಗಡೆ ಮಾಡಿದ ದಿನಾಂಕ ಬಂದ್ಬಿಟ್ಟು 29/7/2026 ಅಂದ್ರೆ ಇವತ್ತಿನೀಗ ಸುತ್ತೋಲೆ ಬಿಡುಗಡೆ ಮಾಡಿದರೆ ಅದ್ರಲ್ಲಿ ಏನಿದೆ ಅಂತ ನಾನು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ರಾಜ್ಯ ಪರೀಕ್ಷಾ ಪ್ರಾಧಿಕಾರ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಇಲಾಖೆ ಕಡೆ ನೀಡಲಾದ ಅಧಿಸೂಚನೆ ದಿನಾಂಕ 5/6/2026 ನಿಮಗೆ ಅಧಿಸೂಚನೆ ನೀಡಿರ್ತಾರೆ. ಅದರಲ್ಲಿ ಅಧಿಸೂಚನೆಯಲ್ಲಿ ಏನು ನೀಡ್ತಾರಪ್ಪ ಅಂದರೆ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪರೀಕ್ಷೆ ಬಂದುಬಿಟ್ಟು 2/8/2026 ಮಧ್ಯಾಹ್ನ 2:30 4 ಗಂಟೆ ಮಟ್ಟ ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತಂದು ನಿಮಗೆ ಜೂನ್ 5ನೇ ತಾರೀಕು ನಿಮಗೆ ಅಫಿಷಿಯಲಿ ತಿಳಿಸಿಕೊಟ್ಟಿರ್ತಾರೆ. ಹಾಗಾಗಿ ಕೂಡ ನಿಮಗೆ ಅಡ್ಮಿಟ್ ಕಾರ್ಡು ಬಂದಿರುತ್ತೆ. ಅಂದರೆ ನಿಮಗೆ ಜುಲೈ ಏನಪ್ಪ ಅಂದರೆ ಆಗಸ್ಟ್ 2ನೇ ತಾರೀಕು ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗೋದು ಕೂಡ ನಿಮಗೆ ಆ ಡೇಟ್ ಕೂಡ ಮೆನ್ಷನ್ ಆಗಿದೆ. ಬಟ್ ಎಕ್ಸಾಮ್ ಸೆಂಟರ್ ಅದನ್ನು ಹೆಚ್ಚಿಗೆ ಅಪ್ಲೈ ಮಾಡಿದ್ರು ಒಂದು ಎಕ್ಸಾಮ್ ಸೆಂಟ್ರಿಂದ ಇನ್ನೊಂದು ಎಕ್ಸಾಮ್ ಸೆಂಟರ್ ಹೋಗೋಕ್ಕೆ ನಿಮಗೆ ತುಂಬ ದೂರ ಆಗುತ್ತೆ. ಹಾಗಾಗಿ ಎಕ್ಸಾಮ್ ಟೈಮಿಂಗ್ ಕೂಡ ಏನಪ್ಪ ಅಂದರೆ 2:30 nach 4 ಗಂಟೆ ಇಟ್ಟಿದ್ರು. ಬಟ್ ಇವಾಗ ಅದನ್ನ ಬದಲಾವಣೆ ಮಾಡಿದ್ದಾರೆ. ಓಕೆನಾ, ಅದ್ರ ಯಾವ ಥರ ಬದಲಾವಣೆ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಏನಪ್ಪ, ಆದ್ದರಿಂದ ಕೆಲವು ಅಭ್ಯರ್ಥಿಗಳಿಗೆ ಮಧ್ಯಾಹ್ನದ ಪರೀಕ್ಷೆ ಕೇಂದ್ರಗಳಿಗೆ ಬೆಳಗ್ಗೆಯ ಪರೀಕ್ಷೆ ಕೇಂದ್ರದಿಂದ ದೂರವಿರುವುದರಿಂದ ಪರೀಕ್ಷೆ ಮುಗಿಸಿ ಮಧ್ಯಾಹ್ನದ ಪರೀಕ್ಷೆ ಕೇಂದ್ರಕ್ಕೆ ತೆರಳುವುದು ಕಷ್ಟವಾಗುತ್ತದೆ ಎಂದು ಪ್ರಾಧಿಕಾರಕ್ಕೆ ಮನವಿಗಳು ಸಲ್ಲಿಸುತ್ತಾರೆ. ಆದ್ದರಿಂದ ಪರೀಕ್ಷಾ ಅಭ್ಯರ್ಥಿಗಳಿಗೆ ಹಿತದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೇಳಾಪಟ್ಟಿಯನ್ನು ಕೆಳಗಂಡಂತೆ ವಿಸ್ತರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಂದು ಎಕ್ಸಾಮಿಂದ ಬರೆದು ಇನ್ನೊಂದು ಎಕ್ಸಾಮ್ಗೆ ಹೋಗೋಕ್ಕೆ ನಿಮಗೆ ಟೈಮ್ ಕೂಡ ಇರೋದಿಲ್ಲ. ಅಭ್ಯರ್ಥಿಗಳು ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ಗಳು ದೂರ ಇರೋದಂತಂದು ತುಂಬ ಜನ ಕಂಪ್ಲೀಟ್ ಮಾಡಿದ್ದಾರೆ. ಓಕೆನಾ, ಹಾಗಾಗಿ ಇವಾಗ ಅದು ಟೈಮ್ ಕೂಡ ಬಿಟ್ಟಿದ್ದಾರೆ. ಯಾವಾಗಪ್ಪ ಅಂದರೆ ಭಾನುವಾರ 2ನೇ ತಾರೀಕು ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತಲ್ವ, ನೀವು non-HK ಎಕ್ಸಾಮ್ ಬೆಳಗ್ಗೆ ಬರ್ತೀರಾ. ಹಾಗೆ HK ಎಕ್ಸಾಮ್ ಯಾವಾಗಪ್ಪ ಅಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು, ನಿಮಗೆ 2 ಗಂಟೆಯಿಂದ 4 ಗಂಟೆ ಮಟ್ಟ ಎಕ್ಸಾಮ್ ಇತ್ತು. ಬಟ್ ಇವಾಗ ಅದನ್ನ ಟೈಮ್ ಚೇಂಜ್ ಮಾಡಿದ್ದಾರೆ. ಎಷ್ಟು ಗಂಟೆಯಿಂದಪ್ಪ ಅಂದರೆ ಸಂಜೆ 4 ಗಂಟೆಯಿಂದ ಸಂಜೆ 5:30 ಏನಪ್ಪ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತಂದು ಇವಾಗ ಅಫಿಷಿಯಲ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ನಿಮ್ಮ ಕೇಸ್ ನಿಮಗೆ ಎಕ್ಸಾಮ್ಸ್ ಅಂತ ದೂರ ಬಿದ್ದರೆ ಮತ್ತೆ ಯಾವ ಥರ ಆರ್ಟಿಕಲ್ ಅಪ್ಡೇಟ್ ಮಾಡೋದಿಲ್ಲ. ಇದೇ ಕೂಡ ಕನ್ಫರ್ಮ್ ಆಗಿರುವ ಟೈಮಿಂಗ್ಸ್ ಆಗಿರುತ್ತೆ. ಓಕೆನಾ, ಹಾಗಾಗಿ ನಿಮ್ಮ ಕೇಸ್ ನಿಮಗೆ ದೂರ ಇದ್ರೆ ಬೇಗ ಎಕ್ಸಾಮ್ ಬರ್ಕೊಟ್ಟು ನೆಕ್ಸ್ಟ್ ಏನಪ್ಪ ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೇಕು. ಓಕೆ, ಇದು ಗೊತ್ತಾಯ್ತಾ. 4 ಗಂಟೆಯಿಂದ 5:30 ಮಟ್ಟ ಏನಪ್ಪ ನಿಮಗೆ HK ಅವರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಅದಕ್ಕೂ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಯಾವ ಸಿಲೆಬಸ್ ಅಂತಂದು ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಏನಪ್ಪ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಉಳಿದ ದಿನಾಂಕ 5/6/2026 ದಿನಾಂಕದಂತೆ ಆ ಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಬಿಟ್ಟು ಯಾವುದೇ ಥರ ಬದಲಾವಣೆಗಳು ಆಗೋದಿಲ್ಲ. ಜಸ್ಟ್ ಏನಪ್ಪ ಅಂದರೆ ಇದು ಒಂದು ಮಾತ್ರ ಏನಪ್ಪ ಅಂದರೆ 4 ಗಂಟೆಯಿಂದ 5 ಗಂಟೆ ಮಟ್ಟ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತಂದು ಅವರು ತಿಳಿಸಿ ಕೊಟ್ಟಿರಲಾಗಿದೆ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.